ಇದೀವಿ ಎಲ್ಲಿಗೆ ಅಂದ್ರೆ ಈಗ ಎಕ್ಸಿಬಿಷನ್ ಸೈಡ್ ಗೇಟ್ ಇಂದ ಎಂಟ್ರಿ ಕೊಡ್ತಾ ಇದೀವಿ. ಬ್ಯಾಗ್ಸ್ ನಾಟ್ ಅಲೌಡ್, ಬಾಯ್ಸ್ ನಾಟ್ ಅಲೌಡ್, ಓನ್ಲಿ ಫಾರ್ ಫ್ಯಾಮಿಲಿ. ಬೇಡ ಬೇಡ ಅಂದ್ರು ತಗೊಂಡ್ಲು. ಇವಾಗ ನೋಡಿದ್ರೆ ಚೆನ್ನಾಗಿಲ್ಲ ಅಂತಿದ್ದಾಳೆ. ನೋಡಿ ಫ್ರೆಂಡ್ಸ್, ನೋಡಿ ಮುದ್ದಾದ ಗಣೇಶಗಳು. ನಮ್ಮ ಮಕ್ಕಳು ಸ್ನ್ಯಾಪ್ ಹಾಕ್ತಿದ್ದಾಳೆ. ಇದು ಎಲ್ಲಮ್ಮ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮೈಸೂರು ಸಂಸ್ಥಾನ. ಜೈ ಶ್ರೀರಾಮ್. ನೋಡಿ, ಲಾಟ್ಸ್ ಆಫ್ ಲವ್. ಬಾಯ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನುಶ್ರೀ ಅನಗ ಯೂಟ್ಯೂಬ್ ಚಾನಲ್. ಸೊ ಇವಾಗ ಇನ್ನೊಂದು ಸಣ್ಣ ವ್ಲಾಗ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಈಗ ಎಕ್ಸಿಬಿಷನ್, ಮೈಸೂರು ದಸರಾ ಎಕ್ಸಿಬಿಷನು. ಎಲ್ಲರೂ ಆಲ್ರೆಡಿ ಹೋಗಿರ್ತಾರೆ. ನಾವು ಇವತ್ತು ಲೇಟಾಗಿ ಹೋಗ್ತಿದ್ದೀವಿ. ಈ ವರ್ಷ ಲೇಟಾಗಿ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ರೆಡಿ ಆಗಾಯಿತು. ನಮ್ಮಪ್ಪನೂ ಬರ್ತಾ ಇದ್ದಾಳೆ. ನಮ್ಮಪ್ಪ ಅಲ್ಲಿ ಕಾರ್ ತೆಗೆದು ನಮ್ಮ ರಾಕಿ ಫುಲ್ ನಾವು ಹೊರಟಿದ್ವಿ ಅಂದರೆ ಫುಲ್ ಗಲಾಟೆ. ನಮ್ಮ ಅಜ್ಜಿ ಬರ್ತಾ ಇದ್ದಾರೆ. ಬನ್ನಿ ಹೋಗೋಣ. ಜಗವೇ ನೀನು ಗೆಳತಿಯೇ, ನಾ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಧಿಯೇ, ಜಗವೇ ನೀನು ಗೆಳತಿಯೇ. ನಾವು ಯಾವ ಗೇಟ್ ಇದು? ಎಷ್ಟನೇ ಗೇಟ್? ಬ್ಯಾಕ್ ಸೈಡ್ ಗೇಟ್ ಇಂದ ಎಂಟ್ರಿ ಕೊಡ್ತಾ ಇದೀವಿ ಎಕ್ಸಿಬಿಷನ್ಗೆ. ಯೂಶಲಿ ಗೇಟ್ ಇಂದಾನೆ ಎಂಟ್ರಿ ಕೊಡ್ತೀವಿ ಯಾವಾಗಲೂ. ಯಾಕಂದರೆ ಬರ್ತಾ ರಶ್ ಇರಲ್ಲ, ಈಸಿಯಾಗಿ ಬಂದ್ಬಿಡ್ಬೋದು ಅಂತ. ನಮ್ಮಪ್ಪ ಪಾರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ. ನಾವೇ ಅಷ್ಟರಲ್ಲಿ ಹೋಗಿ ಟಿಕೆಟ್ ತೊಗೊಳ್ಳೋಣ ಬನ್ನಿ. ಸೊ ಬಂದ್ವಿ, ನಾವು ಹೋಗ್ತಾ ಇದ್ದೀವಿ. ಏನಿಲ್ಲ, ಇಲ್ಲಿ ರೈಟ್ ಹೋದರೆ ಜಾಗ ಇದೆ. ಹಂಗೆ ಹೋದರೆ ಒಂದು ರೌಂಡ್ ಹಾಕ್ಕೊಂಡು ಬಂದರೆ ಎಂಟ್ರೆನ್ಸ್ಗೆ ಹೋಗ್ತೀವಿ. 2 ಟೈಮ್ಸ್ ರಿಪೀಟ್ ಆಗುತ್ತೆ. ಸೊ ಪರವಾಗಿಲ್ಲ, ಇನ್ನೂ ಟೈಮ್ ಇದೆಯಲ್ಲ, ಆರಾಮಾಗಿ ಸುತ್ತ ನಡ್ಕೊಂಡು ಹೋಗ್ಬೋದು. ಬನ್ನಿ ಹೋಗೋಣ. ಏನೇನಿದೆ, ಏನೇನು ಸ್ಟಾಲ್ಸ್ ಇದೆ ಅಂತ ನೋಡೋಣ. ಬ್ಯಾಗ್ಸ್ ನಾಟ್ ಅಲೌಡ್ ಮತ್ತು ಬಾಯ್ಸ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ಎಲ್ರಿಗೂ ಅದೇ ಕಾಮಿಡಿಯಾಗಿ ಎಲ್ಲರೂ ಅದೇ ನೋಡ್ತಾ ಇದ್ದಾರೆ. ಬ್ಯಾಗ್ಸ್ ನಾಟ್ ಅಲೌಡ್, ಬಾಯ್ಸ್ ನಾಟ್ ಅಲೌಡ್, ಓನ್ಲಿ ಫಾರ್ ಫ್ಯಾಮಿಲಿ. ನಮ್ಮ ಅಕ್ಕ ಪಾಪ್ಕಾರ್ನ್ ತಗೊಂಡು, ಅಕ್ಕ ಚೆನ್ನಾಗಿಲ್ವಾ? ಬೇಡ ಬೇಡ ಅಂದರು ತಗೊಂಡ್ಲು. ಇವಾಗ ನೋಡಿದ್ರೆ ಚೆನ್ನಾಗಿಲ್ಲ ಅಂತಿದ್ದಾಳೆ. ನೋಡಿ ಫ್ರೆಂಡ್ಸ್, ಇದೇ ಥರ ಇವರು. ನಾವು ಈಗ ಮನೆಗೆ ಏನೇನೋ ಬೇಕಾಗಿರ್ತಲ್ಲ, ಜುಂಗು ಅದೆಲ್ಲ ನೋಡ್ತಾ ಇದ್ದೀವಿ. ಎಕ್ಸಿಬಿಷನಲ್ಲಂತೂ ಬೇಕಾಗಿರೋದಕ್ಕಿಂತ ಬೇಡದಿರೋದೇ ಜಾಸ್ತಿ ತಗೊಳ್ಳೋದು ಕೊನೆಗೆ. ನೋಡಿ ಹಾರ್ಟ್ ಶೇಪ್ ಇಡ್ಲಿ ಮಾಡೋದು ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. ಎಕ್ಸಿಬಿಷನ್ಗೆ ಬಂದಾಗೆಲ್ಲ ಕೆಲವು ಅಂಗಡಿಗಳಿದೆ, ಕೆಲವು ಅಂಗಡಿಗಳಿಗೆ ಬಂದೇ ಬರ್ತೀವಿ. ಈ ಥರ ಸ್ನ್ಯಾಕ್ಸು ಅದೆಲ್ಲ ತಗೊಳ್ಳೋದಕ್ಕೆ, ಅವೆಲ್ಲ ತಗೊಳ್ಳೋದಕ್ಕೆ ಬಂದೇ ಬರ್ತೀವಿ. ಸೊ ಆ ಥರ ಎಷ್ಟೊಂದು ಅಂಗಡಿಗಳಿದೆ. ಇದು ಇಲ್ಲ ಸ್ಯಾಂಡ್ವಿಚ್ ಅಂಗಡಿ, ಈ ಥರ ಪಾತ್ರೆಗಳು ಅವಾಗ ತೋರಿಸಿದ್ನಲ್ಲ ಅಂಗಡಿಗಳು. ಸೊ ಬನ್ನಿ. ಇದು ಬೊಂಬೆಗಳ ಅಂಗಡಿ. ಎಷ್ಟೊಂದು ಬೊಂಬೆಗಳಿದೆ ಇಲ್ಲಿ. ದಸರಾ ಟೈಮಲ್ಲಿ ಗೊಂಬೆ ಕೂರಿಸ್ತೀವಲ್ಲ, ಅದಕ್ಕೆ ಬೊಂಬೆಗಳನ್ನ ತಗೋಬೋದು.
ತುಂಬ ವೆರೈಟಿ ಗೊಂಬೆಗಳಿದೆ, ತುಂಬ ಚೆನ್ನಾಗಿದೆ ಎಲ್ಲ. ಇಲ್ಲಿ ನೋಡಿ ಮುದ್ದಾದ ಗಣೇಶಗಳು, ಮತ್ತು ಇದು ರಾಮಂದ್ರದ ರಾಮ, ಅಯೋಧ್ಯೆಯ ರಾಮ. ನೋಡಿ ನಾವು ಇದು ಮ್ಯೂಸಿಕ್ದು ಸೆಟ್ ತಗೋತಾ ಇದ್ದೀವಿ. ವೆರೈಟಿ ತುಂಬ ಇಷ್ಟೊಂದಿದೆ ಗೊಂಬೆಗಳೆಲ್ಲ ಜೋಡಿಸೋದಕ್ಕೆ, ಎಲ್ಲ ಸೆಟ್ಗಳು ಎಲ್ಲ ಇದೆ. ನಾವು ಇದು ಮ್ಯೂಸಿಕ್ ಸೆಟ್ ತಗೋತಾ ಇದ್ದೀವಿ. ತಂಬೂರಿ, ತಬಲಾ, ಜುಮ್ಕಾಸ್ ಅಂತೂ ಸಖತ್ತಾಗಿದೆ, ನಾವು ತೊಗೊಂಡ್ವಿ. ಇನ್ನೂ ರಬ್ಬರ್ ಬ್ಯಾಂಡ್ಸ್ ಎಷ್ಟಿದ್ರು ಸಾಕಾಗದೇ ಇಲ್ಲ, ಸೊ ತಗೋತಾ ಇದ್ದೀವಿ. ಲೊಂಗು ಲೊಸ್ಕೋ ಪುಸ್ಕೋ ಅಂತ ಕಚ್ಚಾಡ್ತೀರ ಎರಡೇ ತಗೊಂಡು. ಇದು ಎಕ್ಸಿಬಿಷನ್ ಎಂಟ್ರೆನ್ಸ್. ಇಲ್ಲಿ ಫ್ಲವರ್ದು ಏನೋ ಮಾಡಿದ್ದಾರೆ, ಡೆಕೋರೇಷನು ತುಂಬ ಚೆನ್ನಾಗಿದೆ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಜನ ಎಲ್ಲ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಎಲ್ಲರೂ ಫೋಟೋ ತಗೋತಾ ಇದ್ದಾರೆ. ಅಲ್ಲಿ ಹಾರ್ಟ್ ಇದೆ ಫ್ಲವರ್ಸಲ್ಲಿ, ಸೇಮ್ ಅಲ್ಲಿ ಹೋಗೋಣ. ಇದು ಫಾಲ್ಸು. ಮತ್ತು ಇಲ್ಲಿ ನೋಡಿ ಪ್ಲಾಸ್ಟಿಕ್ಗೋಸ್ಕರ ನಾವೇನೇ ಆದರೂ ನಮ್ಮ ಎನ್ವಿರಾನ್ಮೆಂಟ್ನ ಕ್ಲೀನಾಗಿ ಇಟ್ಕೋಬೇಕು. ಸೊ ಪ್ಲಾಸ್ಟಿಕ್ ಎಲ್ಲ ಅಲ್ಲಿ ಹಾಕಲಿ ಅಂತ ಒಂದು ಮಾಡಿದ್ದಾರೆ ಎಂಟ್ರೆನ್ಸು. ಈಗ ಅಲ್ಲಿ ಹಾರ್ಟ್ ಹತ್ರ ಹೋಗೋಣ. ಏನು ಜನ 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 ನೋಡಿ, ಬರ್ತಾನೆ ಇದ್ದಾರೆ ಜನ ಎಲ್ಲ ಕಡೆ. ಹಾಂ ಹೌದು, ಇಲ್ಲಿ ರಶ್ಶು, ಅದಕ್ಕೆ ನೋಡಿ ಚಂದ ಇದೆ. ಎಲ್ಲಿ ನೋಡಿದ್ರು ಎಲ್ಲರೂ ಫೋಟೋ ತಗೋತಾ ಇದ್ದಾರೆ. ನಮ್ಮ ಮಕ್ಕಳು ಸ್ನ್ಯಾಪ್ ಹಾಕ್ತಿದ್ದಾಳೆ. ಸತಿ ನೋಡಿ ಎಕ್ಸಿಬಿಷನಲ್ಲಿ ಕಿನ್ನರ ದಸರಾ ಅಂತೆಲ್ಲ ಮಾಡಿದ್ದಾರೆ ಮಕ್ಕಳಿಗೆ ಅಂತ. ಚೆನ್ನಾಗಿದೆ, ಕ್ಯೂಟಾಗಿ. ಅಮ್ಮ ಏನೋ ಇಲ್ಲಿ ಔಷಧಿದೇನೋ ನೋಡ್ತಿದ್ದಾರೆ. ನಾನು ಇಲ್ಲಿ ಸ್ವಲ್ಪ ಕಂಚಿಸ್ಕೋಬೇಕು, ಅಲ್ಲಿಗೆಲ್ಲ ಹೋಗೋಣ ಬನ್ನಿ. ನೋಡಿ ಅಪ್ಪು ಬ್ಯಾಗ್ ಅಂತೆ. ಯಾರ್ಯಾರು ಪುನೀತ್ ರಾಜ್ಕುಮಾರ್ ಸರ್ ಇದ್ದಾರೋ ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ನಮ್ಮ ಮಂಡ್ಯದು ಅನ್ನಪೂರ್ಣೇಶ್ವರಿ ರೈತ ಉತ್ಪಾದಕರ ಸಂಘದಿಂದ, ಮಂಡ್ಯದಿಂದ ಅದುವೆ ಇದು ಸಜ್ಜೆ ಅದೆಲ್ಲ ಇಟ್ಟಿದ್ದಾರೆ. 4 kg ನವಣೆ ಸಜ್ಜೆ ಎಲ್ಲ ಇದೆ. ಆರ್ಗ್ಯಾನಿಕ್ ಆಗಿ ಮಾಡಿರೋ ಪ್ರಾಡಕ್ಟ್ಸು, ಬೆಲ್ಲದ್ದು ಉಂಡೆ, ಚಿಕ್ಕಿ, ಇದೆಲ್ಲ ಆಯಿಲಿದು ಬಿಡಿ. ಇನ್ನು ನೆಕ್ಸ್ಟ್ ನವಣೆ, ಸಜ್ಜೆ ಎಲ್ಲ ಇದೆ. ಮತ್ತು ಮಿಕ್ಸ್ ಅಂತ, ಮಿಲೆಟ್ ಮಿಕ್ಸ್ ಅಂತ ಪೌಡರ್ಸ್ ಎಲ್ಲ ಇದೆ. ನಮ್ಮ ಮಂಡ್ಯದಿಂದ ಸ್ಟಾಲ್ ಇಟ್ಟಿರೋದು. ಯಾರು ಇದ್ದರೆ ಹೆಲ್ದಿ, ಯಾರಿಗಾರು ಬೇಕಿದ್ರೆ ಇಲ್ಲಿ ಬಂದು ತೊಗೊಳ್ಳಿ ಎಕ್ಸಿಬಿಷನಲ್ಲಿ. ನವಣೆ ಅದೆಲ್ಲ ತೊಗೊಂಡ್ವಲ್ಲ, ಅಲ್ಲಿಂದ ಇಲ್ಲಿವರೆಗೂ ಬರೀ ಮಹಿಳೆಯರೇ ಸ್ಟಾಲ್ಸ್ ಇಟ್ಟು ಬರ್ತಾ ಇದ್ದಾರೆ ನೋಡಿ. ಬರೀ ಮಹಿಳೆಯರೇ ಅಂಗಡಿಗಳನ್ನ ಇಟ್ಟಿದ್ದಾರೆ, ಸ್ಟಾಲ್ಸು. ನಾನು ನಮ್ಮ ಮೈಸೂರು ಸ್ಯಾಂಡಲ್ ಶಾಪಲ್ಲಿ ಪ್ರತಿ ಸತಿ ಏನಾದ್ರು ತೊಗೋತೀವಿ. ಸೊ ಧೂಪ ತೊಗೊಂಡಿದ್ದೇವೆ ಈ ಸತಿ. ಯಾವಾಗಲೂ ಈ ಸ್ಟಾಲ್ ಇಲ್ಲೇ ಇರುತ್ತೆ, ಮೈಸೂರು ಸ್ಯಾಂಡಲ್. ನೋಡಿ ಬಂದರೆ
ಇನ್ನೊಂದು ಅಂಗಡಿಗೆ ಬಂದೇ ಬರ್ತೀವಿ ಅಂದರೆ ಈ ಚಿಕ್ಕೀಸು ನಮ್ಮ ಅಪ್ಪಗೆ ತುಂಬ ಇಷ್ಟ ಚಿಕ್ಕಿ. ಸೊ ಬನ್ನಿ. ಈ ಫೇಮಸ್ ಚುರುಮುರಿ ರಾಮಣ್ಣ ಆ್ಯಂಡ್ ಸನ್ಸ್ ಅವರ ಚುರುಮುರಿ ಕೋಟೆದು ಪುಳಿಯೋಗರೆ ಇದು ಸ್ಟಾಲ್ ಹಾಕಿದ್ದಾರೆ. MFದು ಸ್ಟಾಲು ಪ್ರತಿ ವರ್ಷದಂತೆ ಈ ವರ್ಷನೂ ಹಾಕಿದ್ದಾರೆ. ಅದ್ರ ಎದುರುಗಡೆನೆ ಪ್ರವಾಸೋದ್ಯಮಿ ಇಲಾಖೆದು ಯಾವಾಗಲೂ ಚೆನ್ನಾಗಿರುತ್ತೆ. ಪ್ರವಾಸೋದ್ಯಮಿ ಇಲಾಖೆಯಿಂದ ನೋಡಿ ಎಲ್ಲಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಅಲ್ಲಿ ಹಂಪಿ ಸ್ಟೋನ್ ಚಾರಿಯಟ್ಟು ಮತ್ತು ಇಲ್ಲಿ ವಿರೂಪಾಕ್ಷ ಟೆಂಪಲ್ ಅನ್ಸುತ್ತಿದ್ದು. ಬ್ರಹ್ಮ ಜೀನಾಲಯ ಆ ಟೆಂಪಲ್ದು ಇದು ಮಾಡೆಲ್. ಮತ್ತು ಸಂಸ್ಕೃತಿ ಇಲಾಖೆ ಅವರಿಂದ ಅಲ್ಲಿ ಆಂಜನೇಯ ತುಂಬ ಚೆನ್ನಾಗಿದೆ. ಏನಿದೆ ನೋಡ ಬನ್ನಿ. ನೋಡಿ ಕನ್ನಡ ರತ್ನ ಪ್ರಶಸ್ತಿ ತಗೊಂಡಿರೋರು ಇವರೆಲ್ಲ ಗ್ರೇಟ್ ಲೆಜೆಂಡ್ಸ್. ಕರ್ನಾಟಕ ರತ್ನ ಪ್ರಶಸ್ತಿ. ಮೇರು ಸಾಧನೆಗೆಲ್ಲ ಪಂಡಿತ್ ಭೀಮಸೇನ್ ಜೋಶಿ ಅವರು 2008ರಲ್ಲಿ ಭಾರತ ರತ್ನ ಪಡೆದ ಪ್ರಶಸ್ತಿಯಲ್ಲಿ ಒಬ್ಬ ಕನ್ನಡಿಗರು. ಇವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಪಂಡಿತ್ ಭೀಮಸೇನ್ ಜೋಶಿ ಸಂಗೀತ ಕ್ಷೇತ್ರದಲ್ಲಿ, ಪ್ರೊಫೆಸರ್ CNR ಅವರು ವಿಜ್ಞಾನ ಕ್ಷೇತ್ರದಲ್ಲಿ. ಎಲ್ಲ ರಾಜ್ಯದ ಚಿಹ್ನೆಗಳು. ಚಾಲುಕ್ಯಸ್ ಆಫ್ ಬಾದಾಮಿ, ಹೊಯ್ಸಳಾಸ್ ಆಫ್ ದ್ವಾರ ಸಮುದ್ರ, ಗಂಗರು, ಕದಂಬಾಸ್, ಹೊಯ್ಸಳಾಸ್, ವಿಜಯನಗರ, ಬಹಮನಿ ಸುಲ್ತಾನರು, ನಮ್ಮ ಮೈಸೂರು ಸಂಸ್ಥಾನ, ಇದು ಕೊಡಗು. ನೈಸ್, ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದು ನೋಡಿ. ಕನ್ನಡ ಮಣ್ಣಿನಲ್ಲಿ ಮಹಾತ್ಮರ ಗುರುತುಗಳು. ಅಲ್ಲಿ ಅಣ್ಣವರು ಕರ್ನಾಟಕದ ಮೊದಲು ನೋಡಿ ಕುವೆಂಪುರವರು ಕರ್ನಾಟಕದ ಮೊದಲುಗಳು. ಇದೆಲ್ಲ ಶಾಸನಗಳು, ಹಲ್ಮಿಡಿ ಶಾಸನ ಎಲ್ಲ ನಮ್ಮ ಕನ್ನಡದಲ್ಲೇ ಇರುವ ಶಾಸನಗಳು, ಲಿಖಿತಗಳು. ಕನ್ನಡದ ಮೊದಲ ಲೇಖಕಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರು. ಫಸ್ಟ್ ಆಕ್ಟ್ರೆಸ್ ಅದು ರಂಗಭೂಮಿ. ಇದು ರಂಗಭೂಮಿಲಿ ಅದು ಮೊದಲ ನಟಿ. ಇವರು ಅಕ್ಕ ಮಹಾದೇವಿಯವರು ಮೊದಲ ಕನ್ನಡತಿ. ಜೈ ಶ್ರೀರಾಮ್ ನೋಡಿ. ಈ ಕಡೆ ಹನುಮ, ಆ ಕಡೆ ಗರುಡರು. ಲೈಟಿಂಗ್ಸ್ ಅಂತೂ ಸಕ್ಕತ್ತಾಗಿದೆ ಮಾತ್ರ. ವಿಡಿಯೋಲ್ಲ ಚೆನ್ನಾಗಿ ಬರ್ತಾ ಇರ್ಬೋದು, ಬಟ್ ನೋಡಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಡೈನೋಸಾರ್ಸ್ ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಡಿಫ್ರೆಂಟಾಗಿ ಸತಿ. ಚಿಟ್ಟೆ ಲೈಟಿಂಗ್ಸು ಲೈಟಿಂಗ್ ಅಂತೂ ಸಕ್ಕತ್ತಾಗಿದೆ.
ಮಿಕ್ಕಿ ಮೌಸ್ ಮತ್ತು ಇಲ್ಲಿ ಇನ್ನೊಂದು ಡಾಲ್ ಇದೆ. ಯಾವ ಡಾಲ್ ಗೊತ್ತಿಲ್ಲ. ನಾನು ಫೋಟೋ ತೆಗೆಸ್ಕೊತೀನಿ ಇವಾಗ. ಹೋಗೋಣಗ. ಹಾಂ ಹೋಗು. ನಾನು ಇನ್ನೂ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಸದ್ಯ ಈಗ ಸ್ಟಾರ್ಟ್ ಆಯಿತು. ಸೊ ನೆನೆಯಲಿಲ್ಲ ನಾವು. ಸೊ ಈಗ ವಾಪಸ್ ಮನೆಗೆ ಹೊರಟ್ವಿ. ಚಿಕ್ಕ ವಯಸ್ಸಲ್ಲಂತೂ ಯಶ್ ಸರ್ ಒಂದು ವೀಡಿಯೋಲಿ ಹೇಳಿದಾರಲ್ಲ ಆ ಥರ ನಾನು ತುಂಬ ರೋದನೆ ಕೊಟ್ಟು ಮನೆಗೆ ವಾಪಸ್ ಹೋಗ್ತಾ ಇದ್ದಿದ್ದು. ಏನು ಮಾಡೋಕ್ಕಾಗಲ್ಲ, ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಹಾಗೆ ಇರ್ತಾರಲ್ಲ. ಸೊ ಈ ವ್ಲಾಗು ಚೆನ್ನಾಗಿತ್ತು ಅಂತ ಭಾವಿಸ್ತಾ, ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನಮ್ಮ ಮೇಲೆ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.